ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿಕೆ ಗಾನಸ್ ಕಿಚನ್. ಇವತ್ತು ನಾನು ಮನೆಯಲ್ಲೇ ಈ ಥರ ಧಾರವಾಡ ಪೇಡನ ಮಾಡ್ತಾ ಇದ್ದೀನಿ. ಈ ಧಾರವಾಡ ಪೇಡ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ, ಅಷ್ಟೇ ರುಚಿಯಾಗಿ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಈ ಧಾರವಾಡ ಪೇಡನ ಮಾಡೋದಕ್ಕೆ ಈ ಥರ ಸಕ್ಕರೆ ಪುಡಿನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಈ ಥರ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಸ್ಟವ್ನ ಆನ್ ಮಾಡಿ 3/4 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಾಗೆ 1/4 ಕಪ್ ಆಗೋಷ್ಟು ನೀರನ್ನ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಸಕ್ಕರೆ ಎಲ್ಲ ಕರಗೋ ತನಕ ಕೈ ಬಿಡ್ದಿರ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈಗ ನೋಡಿ, ಸಕ್ಕರೆ ಎಲ್ಲ ಈ ಥರ ಕರಗಿದ ಮೇಲೆ ಉರಿನ ಮೀಡಿಯಮ್ ಟು ಹೈ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊತ ಕೈ ಬಿಡ್ದಿರ ಈ ಥರ ಮಿಕ್ಸ್ ಮಾಡ್ಕೊತ 2 ರಿಂದ 3 ನಿಮಿಷ ಈ ಸಕ್ಕರೆ ಪಾಕನ ಗಟ್ಟಿ ಆಗೋ ತನಕ ಬೇಯಿಸ್ಕೋಬೇಕು. ಈಗ ನೋಡಿ, 3 ನಿಮಿಷ ಆದಮೇಲೆ ಸಕ್ಕರೆ ಪಾಕ ಈ ಥರ ಕುದೀತಾ ಇದೆ. ಈ ಥರ ಕುದಿಸ್ಕೊತಾ ಇದ್ರೆ ಸಕ್ಕರೆ ಪಾಕ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಕೈ ಬಿಡ್ದಿರ ಸಕ್ಕರೆ ಪಾಕನ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸ್ವಲ್ಪ ಕೈ ಬಿಟ್ಟರು ಈ ಸಕ್ಕರೆ ಪಾಕ ತಳ ಹಿಡಿದು ಬಿಡುತ್ತೆ. ಈಗ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಅದೇ ಥರ ಕೈ ಬಿಡ್ದಿರ ಸಕ್ಕರೆ ಪಾಕನ ಮಿಕ್ಸ್ ಮಾಡ್ಕೊತಿದ್ರೆ ಸಕ್ಕರೆ ಪಾಕ ಈ ಥರ ಉದುರುದ್ರಾಗಿ ಬರುತ್ತೆ. ಹಾಗೆ ಈ ಸಕ್ಕರೆ ಪಾಕನ ಗಂಟಾಗ್ದಿರ ಈ ಥರ ಸೌಟ್ನಲ್ಲೇ ಪ್ರೆಸ್ ಮಾಡ್ಕೊತ ಉದುರುದ್ರಾಗಿ ಮಾಡ್ಕೋಬೇಕು. ಹಾಗೆ ಈ ಸಕ್ಕರೆ ಪುಡಿನ ಲಾಡು ಮಾಡುವಾಗ, ಯಾವುದೇ ಸ್ವೀಟ್ ಮಾಡಿದಾಗೂ ಈ ಥರ ಸಕ್ಕರೆ ಪುಡಿನ ಮಾಡ್ಕೋಬೋದು. ಮಿಕ್ಸಿ ಜಾರ್ನಲ್ಲಿ ಸಕ್ಕರೆ ಪುಡಿ ಮಾಡಿಕೊಂಡ್ರೆ ಸ್ವೀಟ್ ಸರಿಯಾಗಿ ಬರೋದಿಲ್ಲ. ಈಗ ನೋಡಿ, ಸೌಟ್ನಲ್ಲೇ ಈ ಥರ ಪ್ರೆಸ್ ಮಾಡ್ಕೊತ ಸಕ್ಕರೆ ಪುಡಿನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸಕ್ಕರೆ ಪುಡಿನ ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಈ ಸಕ್ಕರೆ ಪುಡಿನ ಜರಡಿ ಇಟ್ಕೋಬೇಕು. ಅದಕ್ಕೆ ನಾನು ಒಂದು ಸ್ಟೈನರ್ನಲ್ಲಿ ಈ ಸಕ್ಕರೆ ಪುಡಿನ ಸೇರಿಸಿ ಈ ಥರ ಜರಡಿ ಇಟ್ಕೊತಾ ಇದ್ದೀನಿ. ಹಾಗೆ ದೊಡ್ಡದಾಗಿರುವಂಥ ಸಕ್ಕರೆ ಪುಡಿನ ಸೌಟ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತ ಪ್ರೆಸ್ ಮಾಡ್ಕೊತ ಜರಡಿ ಇಟ್ಕೋಬೇಕು. ಹಾಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಜರಡಿ ಇಟ್ಕೊಂಡಾದ್ಮೇಲೆ ಮಿಕ್ಕಿರುವಂಥ ಸಕ್ಕರೆ ಪುಡಿನ ಟೀ ಕಾಫಿ ಮಾಡಿದಾಗ ಯೂಸ್ ಮಾಡ್ಕೋಬಹುದು. ಈಗ ನೋಡಿ, ಸಕ್ಕರೆ ಪುಡಿ ಈ ಥರ ರೆಡಿ ಆಗಿದೆ. ಈ ಸಕ್ಕರೆ ಪುಡಿ ಈ ಥರ ರವೆಯಾಗಿ ಬರಬೇಕು. ಈ ಥರ ಸಕ್ಕರೆ ಪುಡಿನ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಯಾವ ಕಪ್ನಲ್ಲಾದರೆ ಸಕ್ಕರೆನ ತೊಗೊಂಡು ಅದೇ ಕಪ್ನಲ್ಲಿ 1 ಕಪ್ ಆಗೋಷ್ಟು ಹಾಲಿನ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲೇ ಡಾರ್ಕ್ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಹಾಲಿನ ಪುಡಿನ ಫ್ರೈ ಮಾಡ್ಕೋಬೇಕು. ಹಾಲಿನ ಪುಡಿನ ಫ್ರೈ ಮಾಡ್ಕೋಬೇಕಾದ್ರೆ ಕೈ ಬಿಡ್ದಿರ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊತಿದ್ರೆ ಈ ಹಾಲಿನ ಪುಡಿ ಈ ಥರ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗೋದಕ್ಕೆ 15 ರಿಂದ 20 ನಿಮಿಷ ಆಗುತ್ತೆ. ಹಾಲಿನ ಪುಡಿನ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾನು ಯಾವ ಕಪ್ನಲ್ಲಾದರೆ ಹಾಲಿನ ಪುಡಿನ ತೊಗೊಂಡು ಅದೇ ಕಪ್ನಲ್ಲಿ 3/4 ಕಪ್ ಆಗೋಷ್ಟು ಹಾಲನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕಾದ್ರೆ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಹಾಲಿನ ಪುಡಿ ಜೊತೆಗೆ ಹಾಲು ಮಿಕ್ಸ್ ಆಗಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಈಗ ಈ ಹಾಲಿನ ಪುಡಿನ ಗಂಟಾಗ್ದಿರ ಸೌಟ್ನಲ್ಲೇ ಈ ಥರ ಪ್ರೆಸ್ ಮಾಡ್ಕೊತ 2 ರಿಂದ 3 ನಿಮಿಷ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊತಿದ್ರೆ ಈ ಹಾಲಿನ ಪುಡಿ ಎಲ್ಲ ಈ ಥರ ಉದುರುದ್ರಾಗಿ ಫ್ರೈ ಆಗುತ್ತೆ. ಈ ಹಾಲಿನ ಪುಡಿನ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ, ಈ ಥರ ಸ್ವಲ್ಪ ಹಾಲಿನ ಪುಡಿನ ಕೈನಲ್ಲಿ ತೆಗೆದು ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಹಾಲಿನ ಪುಡಿ ಕೈಗೆ ಒಂಚೂರು ಅಂಟಿಲ್ಲ. ಈ ಥರ ಹಾಲಿನ ಪುಡಿನ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ತೆಗೆದು ಸಪ್ರೇಟಾಗಿ ಈ ಥರ ಒಂದು ಬೌಲ್ಗೆ ಹಾಕಿಟ್ಟಿದ್ದೀನಿ. ಈಗ ಈ ಹಾಲಿನ ಪುಡಿನ ಫುಲ್ಲು ತಣ್ಣಗಾಗೋ ತನಕ ಹಾಗೆ ಬಿಡಬೇಕು. ಹಾಲಿನ ಪುಡಿ ಈ ಥರ ತಣ್ಣಗಾದ್ಮೇಲೆ ಈಗ ಇದಕ್ಕೆ 1 ಚಿಟಿಕೆ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಆಲ್ರೆಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಸಕ್ಕರೆ ಪುಡಿನ 3/4 ಭಾಗದಷ್ಟು ಸೇರಿಸ್ತಾ ಇದ್ದೀನಿ. 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿನ ಹಾಗೆ ಉಳಿಸ್ಕೊತಾ ಇದ್ದೀನಿ ಸ್ವೀಟ್ ಮೇಲೆ ಕೋಟಿಂಗ್ ಮಾಡೋಕ್ಕೆ. ಈ ಥರ ಸಕ್ಕರೆ ಪುಡಿನ ಸೇರಿಸ್ಕೊಂಡು ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು 5 ನಿಮಿಷ ಈ ಸಕ್ಕರೆ ಪುಡಿ ಮತ್ತು ಹಾಲಿನ ಪುಡಿನ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ಥರ ಮಿಕ್ಸ್ ಮಾಡ್ಕೊತಿದ್ರೆ ಉದುರುದ್ರಾಗಿರುವಂಥ ಹಾಲಿನ ಪುಡಿ ಈ ಥರ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ 2 ಕೈಗೂ ಸ್ವಲ್ಪ ತುಪ್ಪನ ಸವರ್ಕೊಂಡು ನಾವು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಈ ಮಿಶ್ರಣ ನಾನು ಈ ಥರ ಸ್ವಲ್ಪ ತೊಗೊಂಡು ಕೈನಲ್ಲಿ ಈ ಥರ ಪ್ರೆಸ್ ಮಾಡ್ಕೊತ ಈ ಥರ ಕ್ಯೂಬ್ ಶೇಪ್ಗೆ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಧಾರವಾಡ ಪೇಡಗೆ ಪ್ರಾಪರ್ ಶೇಪ್ ಏನೂ ಇರೋಲ್ಲ. ನಿಮ್ಗೆ ಯಾವ ಶೇಪ್ ಬೇಕಂದ್ರೂ ಮಾಡ್ಕೋಬೋದು, ರೌಂಡ್ ಶೇಪ್ನಲ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡಿ, ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಈ ಪೇಡನ ತೆಗೆದು ಸಕ್ಕರೆ ಪುಡಿನಲ್ಲಿ ಈ ಥರ ಕೋಟಿಂಗ್ ಮಾಡ್ಕೊತಾ ಇದ್ದೀನಿ. ಈಗ ಸಕ್ಕರೆ ಪುಡಿನಲ್ಲಿ ಈ ಥರ ಮೇಲೆಲ್ಲ ಕೋಟಿಂಗ್ ಮಾಡ್ಕೊಂಡ್ಮೇಲೆ ಈಗ ಧಾರವಾಡ ಪೇಡ ಈ ಥರ ರೆಡಿ ಆಗಿದೆ. ಎಲ್ಲ ಪೇಡನೂ ಇದೇ ಥರ ರೆಡಿ ಮಾಡಿಕೊಂಡು ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೇಕ್ರಿಯಲ್ಲಿ ಮಾಡೋ ಥರನೇ ಧಾರವಾಡ ಪೇಡನ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ. ನೋಡಿ, ಒಂದು ಪೇಡನ ತೆಗೆದು ಈ ಥರ ಅರ್ಧ ಪೀಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಸಾಫ್ಟಾಗಿ ಜ್ಯೂಸಿಯಾಗಿ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.